TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಇವತ್ತು ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಒಂದು ಸ್ಪೆಷಲ್ ಡ್ರೈವನ್ನು ಮಾಡ್ತಾರೆ. ಯೂಶಲಿ ಈ ಒಂದು ಸ್ಪೆಷಲ್ ಡ್ರೈವ್ಗಳು ಅವರು ಸಾಟರ್ಡೆ ಸಂಡೇ ವೀಕೆಂಡಲ್ಲಿ ಇರುತ್ತೆ. ಆದರೆ ಇವತ್ತು ಬೆಂಗಳೂರಿನ ಬೆಳಗ್ಗೆನೇ ಸ್ಪೆಷಲ್ ಡ್ರೈವನ್ನು ಮಾಡ್ತಾರೆ. ನಿಜಕ್ಕೂ ಇದೊಂಥರ ಸ್ಕೂಲ್ ಮ್ಯಾನೇಜ್ಮೆಂಟ್ಗೂ ಪೇರೆಂಟ್ಸ್ಗೂ ಐ ಓಪನಿಂಗ್ ಅಂತಲೇ ಇರ್ಬೋದು. ಯಾರ ಮೇಲೆ ಇವರು ಸ್ಪೆಷಲ್ ಡ್ರೈವನ್ನು ಮಾಡಿದರು ಟ್ರಾಫಿಕ್ ಪೊಲೀಸರು? ಬೆಂಗಳೂರಿನಂಥ ಸುಮಾರು ಎಲ್ಲ ಶಾಲೆಗಳು, ಸುಮಾರು ಎಲ್ಲ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿ ಬರುವಂಥ ಶಾಲೆಗಳ ಸ್ಕೂಲ್ ಬಸ್ ಇರ್ಬೋದು, ಸ್ಕೂಲ್ ವ್ಯಾನ್ ಇರ್ಬೋದು, ಆಟೋಗಳಿರ್ಬೋದು, ಎಲ್ಲವನ್ನು ಕೂಡ ಸ್ಪೆಷಲ್ ಡ್ರೈವ್ ಮಾಡಿ ಸುಮಾರು ಬೆಳಗ್ಗೆ 7 ಗಂಟೆಯಿಂದ 9:30ವರೆಗೂ ಟ್ರಾಫಿಕ್ ಪೊಲೀಸರು ಅವ್ರನ್ನ ಕಂಪ್ಲೀಟಾಗಿ, ಅಂದರೆ ಪಾನಮುಕ್ತರಾಗಿ ವಾಹನ ಚಾಲನೆ ಮಾಡಿರ್ಬೋದು, ಅಥವಾ ವೆಹಿಕಲ್ಸ್ಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಅಂತ ಇರ್ಬೋದು, ಅಥವಾ ಅವ್ರ ಹತ್ರ DL ಇದೆಯೋ ಇಲ್ವೋ ಅನ್ನೋದು. ಏಕೆಂದರೆ ಮಕ್ಕಳ ಸೇಫ್ಟಿಗೋಸ್ಕರ ಈ ಒಂದು ಸ್ಪೆಷಲ್ ಡ್ರೈವನ್ನು ಬೆಂಗಳೂರು ಪೊಲೀಸರು ಹಮ್ಮಿಕೊಂಡಿದ್ರು. ಇವತ್ತು ನಡೆದಂಥ ಈ ಒಂದು ಸ್ಪೆಷಲ್ ಡ್ರೈವಲ್ಲಿ ಸುಮಾರು 3016 ವೆಹಿಕಲ್ಸನ್ನು ತಪಾಸಣೆ ಮಾಡ್ತಾರೆ. ಒಂದು ಶಾಕಿಂಗ್ ಸುದ್ದಿ ಅಂತ ಅಂದರೆ, ಇದರಲ್ಲಿ 23 ಏನು ಡ್ರೈವರ್ಸ್ ಇದ್ದರು ಅವರು ಡ್ರಿಂಕ್ ಮಾಡಿಕೊಂಡು ಡ್ರೈವ್ ಮಾಡ್ತಾಯಿದ್ರು, ಅಂದರೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ಕೊಂಡಿದ್ದು. ಅದು ಈಗ ಪತ್ತೆಯಾಗಿದೆ. ಅವರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳೋಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಅವರ DL ಅನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತ RTOಗೂ ಕೂಡ ಈಗ ಶಿಫಾರಸು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಇನ್ನು ಅವ್ರ ಮೇಲೆ ಮೋಟ್ರ್ ವೆಹಿಕಲ್ ಆ್ಯಕ್ಟ್ 185 ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಏನು ಹೇಳುತ್ತೆ ಈ ಒಂದು ಆ್ಯಕ್ಟ್? ಒಂದು ಇರುವಂಥದ್ದು ಮಿನಿಮಮ್ 10,000 ರೂಪಾಯಿ ಫೈನು, 6 ತಿಂಗಳು ಜೈಲು, ಮ್ಯಾಕ್ಸಿಮಮ್ 15,000 ರೂಪಾಯಿ ಫೈನು, 2 ವರ್ಷವರೆಗೂ ಜೈಲು, ಅಥವಾ ಎರಡೂ ಕೂಡ, ಅಂದರೆ 15,000 ರೂಪಾಯಿ ಫೈನು ಕೊಡಬೇಕು, 2 ವರ್ಷ ಜೈಲಲ್ಲಿರಬೇಕು. ಇದನ್ನು ಈ ಒಂದು ಆ್ಯಕ್ಟಲ್ಲಿದೆ. ಈಗ ಮಕ್ಕಳ ಸುರಕ್ಷತೆ ಬಗ್ಗೆ ಪೊಲೀಸರಿಗೆ ಒಂದು ವಿಶೇಷ ಕಾಳಜಿದು ಈ ಒಂದು ಸ್ಪೆಷಲನ್ನು ಡ್ರೈವ್ ಮಾಡಿದ್ದಾರೆ, ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಸ್ಕೂಲ್ ಮ್ಯಾನೇಜ್ಮೆಂಟು ಈ ಒಂದು ಏನು ಡ್ರೈವರ್ಸ್ ಮೇಲೆ, ಯಾರ ಮೇಲೆ ಇವಾಗ ಕೇಸ್ ರಿಜಿಸ್ಟರ್ ಆಗಿದೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋತಾರೆ ಒಂದು. ಏಕೆಂದರೆ ಬೆಳಗ್ಗೆನೇ ಸ್ಕೂಲ್ ಬಸ್ಗೆ ಈ ಥರ ಕುಡ್ಕೊಂಬಂದು ಡ್ರೈವ್ ಮಾಡಿದರೆ ಮಕ್ಕಳ ಅದರಲ್ಲಿ 10 ಜನ ಇರ್ತಾರೆ, 15 ಜನ ಇರ್ತಾರೆ, 20 ಜನ ಇರ್ತಾರೆ. ಮಕ್ಕಳ ಏನು ರಕ್ಷಣೆ ಕಥೆ ಏನಾಗಬೇಕು? ಆಕ್ಸಿಡೆಂಟ್ ಮಾಡಿದರೆ ಆಕ್ಸಿಡೆಂಟ್ ಮಾಡೋದಾಗಿರ್ಬೋದು, ಮತ್ತು ಬೇರೆ ಬೇರೆ ಥರದ ಅನಾಹುತ ಆದರೆ ಯಾರು ಜವಾಬ್ದಾರಾಗ್ತಾರೆ? ಮತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಕೂಡ ಇಂಥವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ಅವರು ಟೆಸ್ಟ್ ಮಾಡೋಂಗೆ, ಅಥವಾ ಅದನ್ನೆಲ್ಲವೂ ಕೂಡ ಕಂಪ್ಲೀಟಾಗಿ ವೆರಿಫೈ ಮಾಡಬೇಕು. ಆ ಡ್ರೈವರ್ಸ್ ಯಾರು, ಅವ್ರ ಹಿನ್ನೆಲೆ ಏನು, ಪ್ರತಿಯೊಂದು ಸಲ ಕೌನ್ಸ್ಲಿಂಗ್ ಮಾಡಬೇಕು, ಯಾಕೆ ಈ ಥರ ಆಗ್ತಾರೆ. ಇದಲ್ದಲೆ ಕೂಡ ಸುಮಾರು 15 ವೆಹಿಕಲ್ಸ್ಗಳಿಗೆ FC ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಅಂದರೆ 15 ವರ್ಷ ಆಗಿರ್ಬೋದು, ಅಥವಾ ಆ ವೆಹಿಕಲ್ ರಸ್ತೆಗೆ ಬರೋಕ್ಕೆ ಅದು ಯೋಗ್ಯತೆಯೇ ಇಲ್ಲ ಅಂಥ ವೆಹಿಕಲ್ಸ್ಗಳಲ್ಲೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಕೂಡ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಅವ್ರ ಮೇಲೂ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ವೆಹಿಕಲ್ ಮೇಲೂ ಕೂಡ, ಮತ್ತು ಅಲ್ಲಿ ಯಾವ ವೆಹಿಕಲನ್ನು ಓಡಿಸ್ತಾ ಇದ್ದಾರೆ ಓನರ್, ಅವ್ರ ಮೇಲೂ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟಕ್ಕೆ ಮುಗಿಬಾರ್ದು. ಬೆಂಗಳೂರು ಪೊಲೀಸರು ಪದೇ ಪದೇ ಈ ಥರ ಸ್ಪೆಷಲ್ ಡ್ರೈವ್ ಮಾಡಬೇಕು. ಈ ರೀತಿ ಆಗ್ತಾ ಇರುವಂಥ ಅನಾಹುತಗಳನ್ನ ತಪ್ಪಿಸ್ಬೇಕಾಗಿದೆ. ಥ್ಯಾಂಕ್ ಯು.